ರಂಗಭೂಮಿಲಿ ವಿಲನ್ ಆಗಿ ಮಾಡಿದ್ದೀರಾ? ಮಾಡಿದ್ದೀನಿ ರಂಗಭೂಮಿಲಿ ಎಲ್ಲ ಮಾಡಿದೀವಿ. ಯಾವ ಪಾತ್ರ ಮಾಡಿಲ್ಲ ಹಂಗಿದ್ರೆ? ಇಲ್ಲ, ಇದು ನನಗೆ ರಂಗಭೂಮಿಯಲ್ಲಿ ನನಗೆ ಬಹಳ ಬಯಸ್ತಾ ಇರುವಂತ ಪಾತ್ರ ದುರ್ಯೋಧನ. ತುಂಬಾ ಡಿಮಾಂಡ್ ಇದೆ ನಾನ್ ಮಾಡ್ಬೇಕು ಅಂತ, ಅದ್ ಯಾಕೋ ನನಗೆ ಒಲ್ದು ಬರ್ತಾ ಇಲ್ಲ. ದುರ್ಯೋಧನನ ಪಾತ್ರ ಒಂದು ಬ್ಯಾಲೆನ್ಸ್ ಇದೆ ನಾನು ಮಾಡ್ಬೇಕಾಗಿರೋದು. ಸೊ ನಮ್ ಸರ್ಗೂ ಕೂಡ ಹೇಳ್ತೀನಿ ಯಾವತ್ ಕೂಡ ಬರುತ್ತೋ ನೋಡ್ಬೇಕು. ಕೃಷ್ಣನ್ ಪಾತ್ರನೂ ಮಾಡಿದೀರಾ? ಕೃಷ್ಣ ಮಾಡಿದೀನಿ, ಅರ್ಜುನ ಮಾಡಿದೀನಿ, ರಾವಣ ಮಾಡಿದೀನಿ. ಅರ್ಜುನಲ್ಲಿ ಬೃಹನ್ನಳೆ ಅಂತ ಒಂದು ಪಾತ್ರ ಗೊತ್ತಿರ್ಬೋದು ನಿಮಗೆ. 14 ವರ್ಷ ವನವಾಸ ಆದ್ಮೇಲೆ 1 ವರ್ಷ ಅಜ್ಞಾತವಾಸಕ್ಕೆ ಹೋಗ್ತಾರಲ್ವಾ. ನಮ್ಮ ಹೊಂಗಿರಣದ ಚಂದ್ರು ಅಂತ ಕಾಮಿಡಿ ಕಿಲಾಡಿಗಳು ಸೀಸನ್ 3 ಅಲ್ಲಿ ಫೈನಲಿಸ್ಟ್ ಆಗಿದ್ದ ಉತ್ತರ ಕುಮಾರ ಅಂತ ಅವ್ನ್ ಪಾತ್ರ ಮಾಡಿದ್ದೆ. ಅದ್ರಲ್ಲಿ ಬೃಹನ್ನಳಿಯಾಗಿ ನಾನ್ ಮಾಡಿದ್ದೆ. ಇವಾಗ ಸೀರಿಯಲ್ ಮಾಡ್ತಾ ಇದೀರಾ, ಮನೇಲೆಲ್ಲ ಏನ್ ಅಂತಾರೆ ನಾರ್ಮಲಿ ಈ ಪಾತ್ರ ಮಾಡುವಾಗ, ವೆಂಕಿ ಕ್ಯಾರೆಕ್ಟರ್ ಮಾಡುವಾಗ? ಅವ್ರಿಗೆ ವೆಂಕಿ ಮತ್ತೆ ಶಾಸ್ತ್ರಿ ಎರಡು ಬೇರೆ ಅಂತ ಏನ್ ಕಂಡಿಲ್ಲ ಅವರಿಗೆ. ಎರಡನ್ನೂ ಸಮನಾಗಿದೆ ಅಂತ ಅವ್ರು ಅನ್ಕೊಳ್ತಾರೆ. ಯಾಕಂದ್ರೆ ನಾನು ಪರ್ಸನಲ್ ಲೈಫಲ್ಲೂ ಕೂಡ ಫ್ಯಾಮಿಲಿನ ತುಂಬಾ ಪ್ರೀತಿಸ್ತೀನಿ, ಕೇರ್ ಮಾಡ್ತೀನಿ, ಜವಾಬ್ದಾರಿ ಇದೆ. ಹಾಗೆ ಸೇಮ್ ಸೀರಿಯಲ್ ಅಲ್ಲೂ ಕೂಡ ವೆಂಕಿ ಮನೆ ಜವಾಬ್ದಾರಿ ಇದೆ, ಅಪ್ಪ ಅಮ್ಮನ ಪ್ರೀತಿಸ್ತಾನೆ, ಅಕ್ಕ ತಂಗಿರನ್ನ ಪ್ರೀತಿಸ್ತಾನೆ. ಸೊ ಹಾಗಾಗಿ ಎಲ್ರು ಹೇಳೋದಷ್ಟೇ ನನ್ನ ಫ್ಯಾಮಿಲಿಯಲ್ಲಿ, ನೀನು ವೆಂಕಿ ಶಾಸ್ತ್ರಿ ಎರಡು ಬೇರೆ ಬೇರೆ ಏನಲ್ಲ ಬಿಡಪ್ಪ, ಇಲ್ಲಿ ಹೆಂಗ್ ನೋಡ್ತೀವಿ ಅಲ್ಲಿ ಹಂಗೆ ನೋಡ್ತೀವಿ ಅಂತ. ಇವಾಗ ಕ್ಯಾಮ್ರಾ ಆನ್ ಆಗಕ್ಕಿಂತ ಮುಂಚೆ ನೀವು ಕೋ ಆರ್ಟಿಸ್ಟ್ ಜೊತೆ ಮಾತಾಡಿರ್ತೀರಾ, ತಕ್ಷಣ ಕ್ಯಾಮ್ರಾ ಆಕ್ಷನ್ ಹೇಳುವಾಗ ಯಾವ ತರ ಮಾತಾಡಿದೀರಾ? ಮಿಸ್ ಆಗಿ? ಅಯ್ಯೋ ಇದ ನಮ್ ಚಲ್ವಿ ಇದಾಳಲ್ಲ, ಸುಮ್ಮನೆ ಸೀನ್ ಮಾಡೋದಕ್ಕೆ ಬಿಡಲ್ಲ ಅವಳು. ಸಿಕ್ಕಾಬಿಟ್ಟೆ ತರ್ಲೆ. ಫಸ್ಟ್ ಬೈದ ನಿಮ್ಮ ಅಜ್ಜಿ, ಫಸ್ಟ್ ಅದೇ ಬರೋದು. ಸುಮ್ಮನೆ ನಿಮ್ಮ ಅಜ್ಜಿ ಪಕ್ಕದಲ್ಲಿ ಗಿಂಟೋದು, ತರಲೆ ಮಾಡೋದು, ಇಲ್ಲೇನೋ ಸೈಡ್ ಕಿವಿಲಿ ಹೇಳೋಕ್ ಶುರು ಮಾಡೋದು. ಅವ್ರಿಗೆ ಹಿಂಗ ಡೈಲಾಗ್ ಇರುತ್ತೆ, ರೆಡಿ ಇರುತ್ತೆ. ನಾನು ಫಸ್ಟ್ ಅಲರ್ಟ್ ಆಗಿರ್ಬೇಕು, ನೆಕ್ಸ್ಟ್ ರಿಯಾಕ್ಷನ್ ರೆಡಿ ಇರ್ಬೇಕು. ಇವ್ರು ಆರಾಮ ಆಟ ಆಡ್ಕೊಂಡು ಡೈಲಾಗ್ ಹೊಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಆವಾಗ ಅವಳ ಜೊತೆಗೆ ಸ್ವಲ್ಪ ಆಗಿದೆ, ಮಾತುಕತೆ ಆಗಿದೆ. ಅಂದ್ರೆ ಬರಲ್ವಾ ಸರ್ ಈಗ ಎಕ್ಸ್ಪ್ರೆಷನ್ ಕೊಡುವಾಗ ಮಿಸ್ ಆಗ? ಅಂದ್ರೆ ನಾವು ಎಷ್ಟೋ ಸಲ ನಾವು ಈಗೇನೋ ಆಕ್ಷನ್ ಮಾಡುವಾಗ, ಈಗ ನಾವು ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತೀವಿ, ಆಕ್ಷನ್ ಮಾಡಿ ತೋರ್ಸುವಾಗ ಅದ್ ಮಿಸ್ ಆಗಿ ಮೂವಿ ಹೆಸರು ಬಂದ್ಬಿಡುತ್ತೆ ನಮ್ಗೆ. ನೀವ್ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಪದಗಳನ್ನೆಲ್ಲ? ಅದಕ್ಕೆ ಜನ ಇಷ್ಟಪಟ್ಟಿರೋದಲ್ವಾ? ಅದ್ ಹೌದು, ಬಟ್ ನಿಮ್ ಎಕ್ಸ್ಪೀರಿಯನ್ಸ್ ಅನುಭವ ಕೇಳ್ತಾ ಇದೀನಿ. ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು, ಆತರ ಆಯ್ತು. ಬಟ್ ಇವಾಗ ನಾನೇ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಈಗ. ಸೊ ನಾನು ಸೀನ್ ಪೇಪರ್ ನನಗೆ ಸೀನ್ ಪೇಪರ್ ಕೊಡಲ್ಲ, ನನಗೆ ಕಂಟೆಂಟ್ ನೋಡ್ಕೊಳ್ತೀವಿ. ನಂದು ಚೆಲ್ವಿದು ಸೀನ್ ಇತ್ತು ಅಂದಾಗ ನನಗೆ ಅವಳೊಂಥರ ಟ್ರಾನ್ಸ್ಲೇಟರ್ ಇದ್ದಂಗೆ. ನನಗೆ ಸೀರಿಯಲ್ ನನಗೆ ತುಂಬಾ ಕಷ್ಟ ಆಯ್ತು ಅಂದ್ರೆ ನಾನು ಹೇಳ್ಬಿಡ್ತೀನಿ, ಚೆಲ್ವಿ ಇದೊಂಚೂರು ಡೈಲಾಗ್ ನಾನು ಹಿಂಗೆ ಅಂತೀನಿ, ನೀನ್ ಅದನ್ನ ಕನ್ವೆ ಮಾಡ್ಬಿಡು ಅಂತ. ಇದನ್ನ ಜನಕ್ಕೆ ನಾವು ಅರ್ಥ ಮಾಡಿಸ್ಲೇಬೇಕು ಅಂತ ಇದ್ದಿದ್ದನ್ನ ನಾನು ಚೆಲ್ವಿ ಮೂಲಕ ಹೇಳಿಸ್ಬಿಡ್ತೀನಿ, ಎನಾಕ್ಟ್ ಮಾಡಿದ್ರು ಕೂಡ. ಇವಾಗೇನಂತ ಕಷ್ಟ ಆಗ್ತಿಲ್ಲ, ಎಂಜಾಯ್ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಖುಷಿ ಕೊಡೋದೇನಪ್ಪಾ ಅಂತ ಹೇಳಿದ್ರೆ, ಬಹಳ ಜನ ಡಮ್ ಅಂಡ್ ಡೆಫ್ಗಳು ಬಂದು ನನ್ನ ಹತ್ರ ಮಾತಾಡೋದು. ಎಷ್ಟೋ ಜನ ಡಮ್ ಅಂಡ್ ಡೆಫ್ಗಳು ಬಂದು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾನು ಫಸ್ಟ್ ಕೇಳಿದೆ, ಅದು ನನ್ ಮಾತು ನಿಮಗೆ ಅರ್ಥ ಆಗ್ತಿದ್ಯಾ ಅಂತಿದ್ವಿ. ಓ ಸೂಪರ್, ನಮಗೆ ಅರ್ಥ ಆಗ್ತಾ ಇದೆ ಅಂತಾರೆ. ಕೆಲವೊಂದಿಷ್ಟು ಅವರು ಸೈನ್ ಲ್ಯಾಂಗ್ವೇಜ್ಗಳನ್ನ ನನಗೆ ಕಲ್ಸ್ಕೊಟ್ಟಿದ್ದು ಉಂಟು. ಕೆಲಸ ಅಂದ್ರೆ ಏನು, ಕೆಲ್ಸಕ್ಕೆ ಹಿಂಗ್ ಮಾಡ್ತಾರೆ, ಪ್ರಾಬ್ಲಮ್ ಅಂದ್ರೆ ಹಿಂಗೆ, ಆಮೇಲೆ ಹ್ಯಾಪಿ ಅಂದ್ರೆ ಹಿಂಗೆ, ಅಂದ್ರೆ ಈ ತರದ್ದೆಲ್ಲ ಕೆಲವು ಸೈನ್ ಲ್ಯಾಂಗ್ವೇಜ್ ಗಳನ್ನ ನನಗೆ ಅವರೇ ಕಲ್ಸ್ಕೊಟ್ಟಿರೋದು. ಆಮೇಲೆ ಈ ಪಾತ್ರದ ಮೂಲಕ ನಾವು ಇನ್ನೊಂದು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೇನಪ್ಪಾ ಅಂದ್ರೆ, ಎಲ್ಲೂ ಕೂಡ ಈ ಪಾತ್ರವನ್ನ ನಿಜ ಜೀವನದಲ್ಲಿ ಯಾರು ಅನುಭವಿಸ್ತಾ ಇದಾರಲ್ಲ ಅವರೆಲ್ಲ ಪ್ರೀತಿಸೋ ರೀತಿನೇ ನಾವು ಪಾತ್ರವನ್ನ ಕಟ್ಕೊಟ್ಟಿರೋದು. ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ಅವರೆಲ್ಲರೂ ಕೂಡ ಪ್ರೀತಿಸ್ತಾ ಇದ್ದಾರೆ. ಅಂದ್ರೆ ಕಿವುಡ ಮೂಗ ಅನ್ನೋಂತ ಫೀಲ್ ಬರೋ ತರ ಮಾಡಿಲ್ಲ. ಇಲ್ಲಿ ವೆಂಕಿ ಎಲ್ಲದೂ ಕರೆಕ್ಟ್ ಆಗಿದೆ, ಅವ್ನು ದುಡಿತಾನೆ, ಶಕ್ತಿವಂತ, ಬುದ್ಧಿವಂತ. ಆಕ್ಚುಲಿ ನಿಮ್ ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಲಕ್ಷ್ಮಿ ಅಮ್ಮ ಅದು ತುಂಬಾ ಗ್ರೇಟ್ ಲೆಜೆಂಡ್ ಆಕ್ಟರ್. ಅವ್ರ ಅವಾಗಿನ ಕಾಲದಲ್ಲೇ ಅಷ್ಟು, ಇವನ್ ಶ್ರೀನಿವಾಸ್ ಸರ್ ಆಗಿರ್ಬೋದು, ಅವರು ಅಷ್ಟೇ. ಅವ್ರ ಅದ್ಭುತವಾದ ಜಂಬೆ ಕಲಾವಿದ್ರು ಅವರು. ಹೌದು, ಅಂದ್ರೆ ತುಂಬಾ ಚೆನ್ನಾಗಿ ಅವರು ಕೂಡ ಥಿಯೇಟರ್ ನಾಟಕಗಳನ್ನೇ ಎಲ್ಲ ಮಾಡ್ಕೊಂಡ್ ಬಂದ್ರು. ಎಷ್ಟೆಲ್ಲ ಟಿಪ್ಸ್ ತಗೊಂತೀರಾ ಅವರಿಂದ? ಅವರೆಲ್ಲ ಇರೋದಕ್ಕೆ ವೆಂಕಿ ಮೇಡಮ್. ನಮ್ಮ ಲಕ್ಷ್ಮೀ ನಿವಾಸದಲ್ಲಿ ನಾನೇನಾದ್ರೂ ಇವತ್ತು ಈ ಮಟ್ಟಕ್ಕೆ ನಿಂತ್ಕೊಂಡಿದೀನಿ ಅಂದ್ರೆ ಅದು ನನ್ನ ಸುತ್ತ, ಅಂದ್ರೆ ನಮ್ಮ ಲಕ್ಷ್ಮೀ ನಿವಾಸದಲ್ಲಿ ಏನು ಕ್ಯಾರೆಕ್ಟರ್ಗಳು ಇದಾವಲ್ವಾ, ನಮ್ಮ ಅಶೋಕ್ ಜಂಬೆ, ನಮ್ಮ ಮಧು ಹೆಗಡೆ, ಅಜಯ್ ರಾಜ್, ಇವರೆಲ್ಲ ಅಂದ್ರೆ ನುರಿತ ಕಲಾವಿದರುಗಳು ಇವರು. ಅವ್ರು ಯಾವತ್ತೂ ಕೂಡ ತಮ್ಮ ಪಾತ್ರಕ್ಕೆ ಅವ್ರು ಯಾವತ್ತೂ ಸ್ವಾರ್ಥ ಇಟ್ಕೊಂಡು ಅಭಿನಯಿಸ್ತವ್ರಲ್ಲ. ಓಕೆ, ಈ ಸೀನಿಗೆ ಏನ್ ಬೇಕು ನಾವೆಲ್ಲರೂ ಕೂಡ ಮಾತಾಡ್ಕೊಳ್ಳೋದಂಗೆ. ಇವತ್ತು ವೆಂಕಿ ಸೀನ್, ಇವತ್ತು ಅವನಿಗೆ ನಾವು ಸಪೋರ್ಟ್ ಮಾಡಬೇಕು. ಇವತ್ತು ಮಧು ಹೆಗಡೆ ಸೀನು, ಇವತ್ತು ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಈ ತರ ಒಂದು ಘಟ್ಟಾಗಿ ಮಾಡ್ತಾರುವಂತ ಪಾತ್ರ. ಆಮೇಲೆ ವೆಂಕಿಗೆ ಡಮ್ ಅಂಡ್ ಡೆಫ್ ಓಕೆ, ಬಟ್ ನಾನು ಒಬ್ಬ ಮೂಗನಾಗಿ ನಾನು ಆಕ್ಟ್ ಮಾಡ್ಬೋದು. ನಾನು ಕಿವುಡ ಅನ್ನೋದನ್ನ ರಿಜಿಸ್ಟರ್ ಮಾಡಿಸ್ಬೇಕಾಗಿರೋದು ಅಪೋಸಿಟ್ ಇರುವಂತ ಕ್ಯಾರೆಕ್ಟರ್. ಅವರು ಕೂಡ ಎನಾಕ್ಟ್ ಮಾಡ್ತೀನಿ, ನಂತರನೇ ಅವರು ಕೂಡ ಎನಾಕ್ಟ್ ಮಾಡಿ ನನಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಅದನ್ನೆಲ್ಲ ಅವ್ರು ಮಾಡಿರೋದಕ್ಕೆ ಇವತ್ತು ವೆಂಕಿ ಪಾತ್ರ ಹಿಂಗೆ ನಿಂತ್ಕೊಂಡಿದೆ. ಸರ್, ಬಿಫೋರ್ ಕ್ಯಾಮ್ರಾ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂತೀರಾ? ಹಿಂಗೆ ಒಂದಿಷ್ಟು ಸೈನ್ ಲ್ಯಾಂಗ್ವೇಜ್ ಇರುತ್ತೆ. ನನ್ ಜೊತೆ ಸೀನ್ ಇದ್ದಾಗ ಮಾಡ್ಕೊಳ್ತಾರೆ ಪಾಪ. ನಮ್ ಚೆಲ್ವಿ ನಾನು ತಲೆ ಮೇಲೆ ಒಡಿಸಿ ಮಾಡಿಸ್ತಾ ಇರ್ತೀನಿ.
ನನ್ನ ಜೊತೆಗೆ ಸೀನ್ ಇದ್ದಾಗ ಆಲ್ಮೋಸ್ಟ್ ನಾವು ಮಾಡ್ಕೊಳ್ತೀವಿ. ಚೆಲ್ವಿದು ನಂದು ಸೀನ್ ಇದ್ದಾಗ ಅವಳು ಅದ್ಭುತವಾದ ಕಲಾವಿದೆ ಚೆಲ್ವಿ. ಒಳ್ಳೆ ನಟಿ. ಒಂಚೂರು ಇನ್ನೊಬ್ಳು ಯಾರು ಒಳ್ಳೆ ಹೀರೋಯಿನ್ ಹುಡುಕ್ಬೋದಿತ್ತು ಚಾನಲ್ ಅವರು, ಯಾಕೆ ಚೆಲ್ವಿನ್ ಕೊಟ್ಟರು ಗೊತ್ತಿಲ್ಲ. ಅಲ್ಲ ಯಾಕೆ ಹೇಳ್ತಾ ಇದೆ ಅಂದ್ರೆ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಲ್ಲ, ಅವ್ರದೇ ಪಾರ್ಲರ್ ಇರೋದೇ ಅಲ್ಲಿ ಕೂತಿದ್ದಾರೆ, ಅದಕ್ಕೆ ಕೇಳ್ತಿದ್ದೆ. ಸೊ ಒಳ್ಳೆ ನಟಿ ಚೆಲ್ವಿ. ಅಲ್ಲ ನಿಜವಾಗ್ಲು ಇದನ್ನ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಈ ಪಾತ್ರ ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ. ನಿಮ್ಗೆ ಅದೊಂಥರ ಖುಷಿ ಅಲ್ವಾ? ಬೇರೆಯವರೆಲ್ಲ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ನಿಮ್ಗೆ ಅದ್ ಯಾವ್ದಿಲ್ಲ, ಕಂಟೆಂಟ್ ನೋಡು, ಎಕ್ಸ್ಪ್ರೆಷನ್ ಡಿಸೈಡ್ ಮಾಡ್ಕೊ. ಅಲ್ಲ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಟಫ್ ಇದೆ. ಲೈಕ್ ಒಂದ್ ಸೀನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ 5 ಸೀನ್ ಎನರ್ಜಿ ಇಟ್ಕೊಂಡು ಮಾಡ್ಬಿಡ್ತೀನಿ ದಿನದಲ್ಲಿ. ಬಟ್ 10-12 ಸೀನ್ ತನಕ ಮಾಡ್ಬೇಕಾಗತ್ತೆ. ಸಂಜೆ ಅನ್ನೋಷ್ಟೊತ್ತಿಗೆ ಎನರ್ಜಿ ಲಾಸ್ ಆಗ್ಬಿಟ್ಟಿರುತ್ತೆ. ಅವಾಗ ನಮ್ಮ ಫೇಸ್ ಅಲ್ಲಿ ತುಂಬಾ ಅಲರ್ಟ್ ಆಗಿ ಆಕ್ಟ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ. ಸೊ ಕಷ್ಟನೂ ಇದೆ. ಅಂಡ್ ಇನ್ನೊಂದು, ಈ ರಿಯಲ್ ಲೈಫ್ ಅಲ್ಲಿ ಡಮ್ ಅಂಡ್ ಡಫ್ ಯಾರು ಇರ್ತಾರೆ, ಸೊ ಅವ್ರಿಗೊಂದು ದೇವ್ರು ವಿಶೇಷವಾದ ಪಾತ್ರ ಕೊಟ್ಟಿರ್ತಾರೆ. ನಮ್ಗಿಂತ ಬುದ್ಧಿಶಕ್ತಿ ತುಂಬಾನೇ ಇರುತ್ತೆ, ತುಂಬಾ ಬೇಗ ನಮ್ಮ ಭಾವನೆಗಳನ್ನ ತುಂಬಾ ಬೇಗ ಅರ್ಥ ಮಾಡ್ಕೊಂತಾರೆ. ಸೊ ಅದೊಂದು ವಿಷಯ, ದೇವ್ರು ಲೈಕ್ ಒಂದೊಂದ್ ಕಿತ್ಕೊಂಡ್ರೆ ಇನ್ನೊಂದೊಂದ್ ಕೊಡ್ತಾನೆ ಅಂತಾರಲ್ಲ, ನಮಗ್ ಇರೋದೇ ಇಲ್ಲ. ಲೈಕ್ ಏನೋ ಒಂದ್ ಮಿಸ್ ಆಗಿರುತ್ತೆ, ಕಾಣಿಸಿರಲ್ಲ, ಅವ್ರು ಅದನ್ನ ಬೇಗ ಫೈಂಡ್ ಔಟ್ ಮಾಡಿರ್ತಾರೆ. ಬಟ್ ನಿಮಗೆ ಗೊತ್ತಾ, ಡಮ್ ಅಂಡ್ ಡೆಫ್ ಅಲ್ಲಿ ಸುಮಾರು ಜನ ಲಿಪ್ ರೀಡ್ ಅಲ್ಲಿ ಕಂಡುಹಿಡಿತಾರೆ ಮಾತುಗಳನ್ನ. ನಾನು ಇವತ್ತು ಕೂಡ ಒಂದಿಬ್ಬರ ಹತ್ರ, ನಾನು ಆ ತರದ ಒಂದಿಬ್ಬರು ವ್ಯಕ್ತಿಗಳ ಹತ್ರ ಮಾತಾಡಿದೀನಿ. ಅಲ್ಲಿ ನಾನು ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತೀನಿ, ಅವ್ರ ಲಿಪ್ ರೂಡಲ್ಲಿ ನೀವ್ ಏನಂದ್ರಿ ಅಂತ ಪಕ್ಕದಲ್ಲಿ ಇದ್ದವನು ಹೇಳ್ತಾ ಇದ್ದ. ಸೊ ಆ ತರದ ಕ್ಯಾರೆಕ್ಟರ್ ಇದೆ. ನನಗೆ ಸುಮಾರು ಜನ ಕಮೆಂಟ್ಗಳಲ್ಲಿ, ಸ್ಟಾರ್ಟಿಂಗ್ ಸೀರಿಯಲ್ ಮಾಡ್ಬೇಕಾದ್ರೆ ಸುಮಾರು ಜನ ಕಮೆಂಟ್ಗಳಲ್ಲಿ, ಇವ್ರು ಕಿವಿ ಕೇಳಲ್ವಲ್ಲ, ಇವ್ರು ಹೆಂಗ್ ಅರ್ಥ ಆಯ್ತು, ತಪ್ಪಲ್ವಾ ಇದು, ಹೆಂಗ್ ಅರ್ಥ ಆಯ್ತು, ಈ ತರ ಕ್ವಶನ್ ಕೇಳ್ತೇವೆ. ಬಟ್ ವೆಂಕಿಗೆ ಲಿಪ್ ರೀಡ್ ಬರುತ್ತೆ, ಲಿಪ್ ರೀಡ್ ಮಾಡ್ತಾನೆ ವೆಂಕಿ. ಅದನ್ನ ಮೂಲಕ ನಾನು ಅರ್ಥ ಮಾಡ್ಕೊಂಡು ಯಾಕೆ ಮಾಡ್ತಾ ಹೋಗ್ತಾನೆ. ಆ ತರದೊಂದು ಪಾತ್ರ ವೆಂಕಿ. ಬಟ್ ರಿಯಲ್ ಲೈಫ್ ಅಲ್ಲಿ ಸುಮಾರು ಜನ ಆ ತರದ್ದು ಇದ್ದಾರೆ ಲಿಪ್ ರೀಡ್ ಮಾಡೋದವ್ರು. ಒಂದ್ ಸ್ಕ್ರೀನ್ ಮೇಲೆ ಮಾಡುವಾಗ ನಾರ್ಮಲಿ ಭಯ ಆಗಿಲ್ವಾ ಸರ್? ಫಸ್ಟ್ ಟೈಮ್ ಜನ ಒಪ್ಕೊಂತಾರೋ ಇಲ್ವೋ? ಇಲ್ಲ, ಭಯ ಇತ್ತು, 100% ಭಯ ಇತ್ತು. ಸೊ ಬರೀ ಎಕ್ಸ್ಪ್ರೆಷನ್ ಅಲ್ಲೇ ಇದ್ ಮಾಡ್ಕೋಬೇಕು, ಜನನ್ ಕನ್ವೆ ಮಾಡ್ಬೇಕು, ತನಿಗ್ ಬಾಯಿ ಬರಲ್ಲ, ಕಿವಿ ಕೇಳಿಸಲ್ಲ ಅನ್ನೋದನ್ನ. ಇಲ್ಲ, ಆ ವಿಷಯದಲ್ಲಿ ನಾನು ಕೂಡ ಸ್ಟಾರ್ಟಿಂಗ್ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದೆ. ಒಂದಷ್ಟು ಜಗಳಗಳನ್ನು ಮಾಡ್ಕೊಂಡಿದ್ದೀನಿ. ಈ ಪಾತ್ರ ಹೆಂಗ್ ನಿಲ್ಲುತ್ತೆ ಅನ್ನೋ ಭಯ ಇದ್ದೇ ಇತ್ತು ನನಗೆ. ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ನಾನು ಪಾತ್ರಗಳನ್ನ ಬಹಳ ಪ್ರೀತಿಸುವಂತವನು. 100% ಹಾಕಿದಾಗ್ಲೂ ಕೂಡ ಇದು ಎಲ್ಲಿವರೆಗೂ ನಿಲ್ಲುತ್ತೆ ಅಂದ್ರೆ, ತುಂಬಾ ಲಾಂಗ್ ಟೈಮ್ ಸಸ್ಟೈನ್ ಸಾಧ್ಯನಾ? ಸೀರಿಯಲ್ಗಳು ಅಂದ್ರೆ ಒಂದು ಹಂತದ ತನಕ ಜನ ನೋಡ್ತಾರೆ. 1-2 ವರ್ಷ ಆದ್ಮೇಲೆ ನೀವು ಡೈಲಾಗ್ ಬರುವಂತ ಪಾತ್ರಗಳನ್ನಾದ್ರೂ ಜನ ನಿಮ್ಮನ್ನ ಓಕೆ ಹಿಂಗ್ ನೋಡ್ತಾ ಇರ್ತಾರೆ. ಬಟ್ ನನ್ನ ಪಾತ್ರ ಹೇಗೆ ಅಂದ್ರೆ, ನೀವ್ ಹಿಂಗ್ ನೋಡ್ತಾ ಇದ್ರೆ ಮಾತ್ರ ನಾನು ಏನ್ ಅಂದ್ರೆ, ನೀವು ಕೆಲಸ ಮಾಡ್ತಾ ಮಾಡ್ತಾ ದಾರೆ ನೋಡೋದ್ ಬೇರೆ, ಏನೋ ಡೈಲಾಗ್ ಹೇಳ್ತಾ ಇರ್ತಾಳೆ, ಹಿಂಗ್ ಅಂದ್ ಅನ್ಬೋದು. ಬಟ್ ನನ್ನ ಪಾತ್ರ ಹಂಗಲ್ವಲ್ಲ. ನನ್ನ ಪಾತ್ರ ನೀವು ನೋಡ್ಲೇಬೇಕು. ನೋಡಿದ್ರೆ ಮಾತ್ರ ನಾನು ಏನ್ ಹೇಳ್ತಾ ಇದ್ದೀನಿ, ಸೀರಿಯಲ್ಗೆ ಹೆಂಗ್ ಕನೆಕ್ಟ್ ಆಗ್ತದೆ ಅರ್ಥ ಆಗೋದಕ್ಕೆ ಸಾಧ್ಯ. ಬಟ್ 500 ಎಪಿಸೋಡ್ ದಾಟ್ಕೊಂಡು ಹೋದ್ರು ಕೂಡ ಜನ ಅದೇ ಪ್ರೀತಿ, ಅದೇ ವಿಶ್ವಾಸದಿಂದ ಇವತ್ತು ಆ ಪಾತ್ರ ನೋಡ್ತಾ ಇದಾರಲ್ಲ. ಸೊ ಅದ್ರ ಆ ರಿಸಲ್ಟ್ ಇವತ್ತು ಸಿಗ್ತಾ ಇದೆ ನನಗೆ ಅಷ್ಟೇ. ನಾನು ನನ್ನಲ್ಲಿದ್ದಂತ ಒಂದು ತಪ್ಪು ಕಲ್ಪನೆ ಇವತ್ತಿಗೆ ಹೊರಟೋಗಿದೆ ಅಂತ ಹೇಳ್ಬೋದು. ಈಗ ಜನ ಬೆಂಕಿ ನೋಡಿದ ತಕ್ಷಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ? ಅದೇ ಯಾರು ಮಾತಾಡ್ಸಲ್ಲ, ಬಂದ್ಬಿಟ್ಟು ಸರಿಯಾಗಿ ಇಲ್ಲಿ ಮುಟ್ಬಿಟ್ಟದ ಹೂವ ಅಂತಾರೆ. ಅವರೇ ಡಮ್ ಅಂಡ್ ಡೆಫ್ ಆಗ್ತಾರೆ. ಅವ್ರದೇ ವಿಶೇಷವಾದ ಅಭಿನಯಗಳು ಕಾಣಿಸ್ತಾ ಹೋಗುತ್ತೆ. ಆಮೇಲೆ ಕೆಲವರು ಬಂದು ಗಿಂಟ್ತಾರೆ, ಆಮೇಲೆ ಕೈ ಮುಟ್ತಾರೆ, ಫೀಲ್ ಮಾಡ್ತಾರೆ. ಅದೇನೋ ಕಲಾವಿದ್ರಿಗೆ ಮಾತ್ರ ಅದೆಲ್ಲ ಸಿಗೋದು. ಸೊ ಇವಾಗ ಈಗ ಅವಾಗ್ಲೇ ಅನ್ಸುತ್ತೆ ಅಲ್ವಾ ಬೆಂಕಿ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಿದೆ ಅಂತ? ಇದ್ರ ಮೇಲೂ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಜನನೇ ಬಂದು ಹೊಡಿತಾರ ನನ್ನ, ಇನ್ನೇನೋ ಕೊಡ್ಬೇಕು ನಿನಗೆ ದಡ್ಡ ಅಂತ. ಆಮೇಲೆ ನಿಮ್ಮಿಬ್ರು ರೊಮ್ಯಾಂಟಿಕ್ ಸೀನ್ ಅಲ್ಲಿ ನಿಮ್ಮಿಬ್ರು ಕೋಆರ್ಡಿನೇಷನ್ ಅಲ್ಲಿ ಬರ್ತಾ ಇರುತ್ತೆ. ನಾವು ರೊಮ್ಯಾಂಟಿಕ್ ತರ ಕಾಣಿಸ್ತೀವ ನಾವಿಬ್ರು? ಇಲ್ಲ, ಒಂದು ಮುಗ್ಧ ಜೀವಗಳು, ಆಮೇಲೆ ಲೈಕ್ ಇನ್ನೋಸೆನ್ಸ್ ಅಂತ. ಚೆಲ್ವಿ ಇನ್ನು ಇಂಪ್ರೂವ್ ಆಗ್ಬೇಕು ನಾವು ರೊಮ್ಯಾಂಟಿಕ್ ಸೀನ್ ಗಳಲ್ಲಿ. ನೋಡು, ಮುಗ್ಧ ಜೀವಗಳು ಅಂತ. ನಿಮ್ಮಿಬ್ರು ಇನ್ನೋಸೆನ್ಸ್ ತುಂಬಾ ಜನ ಇಷ್ಟಪಡ್ತಾರೆ. ಎಲ್ಲ ಕತೆ ಮಾಡ್ತಾ ಇರೋಂಥವ್ರದ್ದು ಶ್ರಮ. ಅದೇ ವೆಂಕಿ ಸ್ಟಾರ್ಟಿಂಗ್ ನಾನು ಒಪ್ಕೊಂಡಾಗ ನಾನು ಅಜ್ಜಿ ಹತ್ರ ಎಲ್ಲಡಿಕೆ ಕುಟ್ಕೊಂಡು ಅಜ್ಜಿನ ಕೇರ್ ಮಾಡ್ಕೊಂಡಿರುವಂತಹ ಪಾತ್ರ ಅಂತ ನಾನು ಒಪ್ಕೊಂಡಿದ್ದು. ಇವತ್ತು ಆ ಪಾತ್ರ ಎಲ್ಲರ ಜೊತೆಗೂ ಕನೆಕ್ಟ್ ಆಗಿ ನನಗೆ ಅಂತ ಒಬ್ಳು ಹೆಂಡತಿ ಬಂದು ಅವಳ ಜೊತೆ ನೀವ್ ಹೇಳ್ದಂಗೆ ರೊಮ್ಯಾಂಟಿಕ್ ಸೀನ್ ಎಲ್ಲ ಮಾಡ್ಕೊಂಡು ಈ ಹಂತಕ್ಕೆ ಬಂದ್ ನಿಂತಿದೆ ವೆಂಕಿ.